Hi guys, welcome back to my YouTube channel. So guys, ಇವತ್ತು ಏನಪ್ಪ ವಿಡಿಯೋ ಮಾಡ್ತಾ ಇರೋದು ಅಂತ ಅಂದ್ರೆ ನಮ್ಮ ಬಾವ ಅವ್ರದ್ದು 7 ತಿಂಗಳದ್ದು ಅಂದ್ರೆ ತಿಂಗಳು ಪೂಜೆ ಅಂತ ಮಾಡ್ತೀವಿ. ಸೊ ಅದ್ರದ್ದು ಈಗ ಪೂಜೆ ಮಾಡ್ತಾ ಇದೀವಿ ನಮ್ಮ ಮನೇಲಿ ಬೆಂಗಳೂರಲ್ಲಿ. ಸೊ ಶಿಲ್ಪ ಎಲ್ಲಿರ್ತಾಳೆ ಅಲ್ಲೇ ಮಾಡ್ಕೊಳ್ಳಿ ನೀವು ಅಂತ ಹೇಳಿದ್ರು. ಅಂದ್ರೆ ಇದೆಲ್ಲ ನಾವು ಏನೋ ಶಾಸ್ತ್ರ ಎಲ್ಲ ಕೇಳಿ ಅವಳು ಎಲ್ಲಿರ್ತಾಳೆ ಅಲ್ಲೇ ಮಾಡ್ಬೋದು ಅಂತ ಹೇಳಾದ್ಮೇಲೆ ನಾವು ಬೆಂಗಳೂರಲ್ಲಿ ಅವಳಿರೋದಕ್ಕೆ ನಮ್ಮನೇಲೇ ಮಾಡ್ತಾ ಇರೋದು. ಸೊ 5 ತಿಂಗಳು ನಾವು ಮಾಡಿರ್ಲಿಲ್ಲ, 6ನೇ ತಿಂಗಳು ಜಸ್ಟ್ ಸಿಂಪಲ್ ಆಗಿ ಮಾಡ್ಕೊಂಡ್ವಿ. 7ನೇ ತಿಂಗಳಿಗೆ ಇವಾಗ ಎಲ್ಲಾರನ್ನೂ ಕರೆದಿದ್ದೀವಿ. ಸೊ ನಮ್ಮ ಫ್ಯಾಮಿಲಿಯವರೆಲ್ಲ ಬರ್ತಾರೆ. ಆ್ಯಂಡ್ ಅದಾದ್ಮೇಲೆ ಅಡುಗೆ ಎಲ್ಲ ಮಾಡಬೇಕು. ಏನೇನು ಮಾಡ್ತೀವಿ ಅಡುಗೆ ಅದನ್ನು ತೋರಿಸ್ತೇನೆ. ಆ್ಯಂಡ್ ಯಾರ್ಯಾರು ಬರ್ತಾರೆ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಮತ್ತೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಜಸ್ಟ್ 500ಕ್ಕೆ ಒಂದು 40 ಸಬ್ಸ್ಕ್ರೈಬರ್ಸ್ ಅಷ್ಟೇ ಗೈಸ್ ಇವಾಗ ಇರೋದು. ಸೊ ಆಲ್ಮೋಸ್ಟ್ 500 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಆಗಿದ್ದೀವಿ. ಸೊ ಪ್ಲೀಸ್ ಎಲ್ಲರೂ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಲೆಟ್ ಸ್ಟಾರ್ಟ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಮ್ಮ ಲಡ್ಡು ಗುಡ್ಡು ಇದ್ದಾನೆ. ಹಾಯ್ ಗಾಯ್ಸ್ ಅಂದ್ಬಿಡು. ಹಾಯ್ ಗಾಯ್ಸ್, ನೋಡಿ ಗೈಸ್ ಮಂಜು ಬಂದು ಇವಾಗ ಹೂವು ಎಲ್ಲ ಕಟ್ಕೊಡ್ತಾ ಇದ್ದಾಳೆ. ಮತ್ತೆ ಇನ್ನು ಬರೋರು ಇನ್ನು ಬಾಕಿ ಇದ್ದಾರೆ. ಏನೋ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡು ಬರೀ ಐಸ್ ಕ್ರೀಮೇ ಕೇಳ್ತಾನೆ. ಚಡ್ಡಿ ಕಾಣಿಸ್ತಿಲ್ಲ. ಸೊ ಗೈಸ್ ಇವಾಗ ಶಿಲ್ಪ ಮತ್ತೆ ಅಪ್ಪ ಇಬ್ರು ಹೋಗ್ಬಿಟ್ಟು ಏನೇನ್ ಐಟಮ್ ಬೇಕು ಎಲ್ಲ ತರಕ್ ಹೋಗಿದ್ದಾರೆ. ನಾವು ಇಲ್ಲಿ ಇರೋ ಅಷ್ಟು ಐಟಮ್ನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ, ರುಬ್ಬೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ. ಸೊ ಗೈಸ್ ಇವಾಗ ವಿಜಯನಗರ್ಗೆ ಹೋಗ್ತಾ ಇದೀವಿ. ಏನು ತಂದೆ ಹಾರ ಮತ್ತೆ ಬಾಳೆ ಎಲೆ, ಸೊ ಅದನ್ನೆಲ್ಲ ತಗೊಂಡ್ಬರಕ್ಕೆ ವಿಜಯನಗರ್ಗೆ ಹೋಗ್ತಾ ಇದೀವಿ. ಚಿನ್ನು ಬರ್ತಿದ್ದಾನೆ. ಸೊ ಒಂದು ರೀಚ್ ಸೊ ಬಂದ್ಮೇಲೆ ಹೋಗ್ಬಿಟ್ಟು ತೊಗೊಂಬರ್ಬೇಕು. ಆ್ಯಂಡ್ ಮನೆಯಲ್ಲಿ ಮಂಜು ಮತ್ತು ಶಿಲ್ಪ ಇಬ್ಬರು ರುಬ್ಕೊಳ್ಳೋಕ್ಕೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾನು ಜಸ್ಟ್ ಬೇಗ ಹೋಗಿ ತೊಗೊಂಡ್ಬರ್ತೀನಿ. ಸೊ ಬನ್ನಿ ಹೋಗೋಣ. 260 ಅದೇ ಸಪ್ರೇಟ್ ಆಗಿ ಹೇಳಿ ಅಂತ. ಒಂದು ಚಾಕ್ಲೇಟ್ ಕೇಕು, ಒಂದು ದಿಲ್ಪಸಂದು ಸಪ್ರೇಟ್ ಆಗಿ ಹೇಳಿ. ಒಂದು ಚಾಕ್ಲೇಟ್ ಕೇಕು, ಒಂದು ದಿಲ್ಪಸಂದು, ಹನಿ ಕೇಕು ಈ ಕಡೆಗೆ ಇಟ್ಬಿಡಿ. ಗೈಸ್ ಇವಾಗ ತಗೊಂಡು ಹೊರಟಿದ್ದೀವಿ ಮನೆಗೆ. ಸೊ ಇವ್ರ ಮನೆಗೆ ಹೋಗ್ತಾರೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಸೊ ಇವ್ರ ಮನೇಲೂ ಪೂಜೆ ಇದೆ ಅಂತ ಗೈಸ್. ಸೊ ಹೋಗಿ ಸಿಗ್ತೀನಿ ಮನೇಲಿ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಪ್ಯಾಕ್ ಆಗುತ್ತಾ ಗೈಸ್? ಇವಾಗ ಎಲ್ಲ ತೊಗೊಂಬಂದೆ ನಾನು ಮತ್ತೆ ಚಿನ್ನು ಇಬ್ರು ಹೋಗ್ಬಿಟ್ಟು ವಿಜಯನಗರ ಮಾರ್ಕೆಟ್ಗೆ. ಆ್ಯಂಡ್ ಸುಮಾರು ಐಟಮು ಇಲ್ಲೇ ನಮ್ಮನೆ ಸರೌಂಡಿಂಗಲ್ಲಿ ಸಿಗ್ತಾ ಇರೋದ್ರಿಂದ ಅಲ್ಲೇ ಹೋಗಲಿಲ್ಲ. ಸೊ ಅಂದರೆ ಸಿಗದೆ ಇರೋದನ್ನ ಇಲ್ಲಿ ತೊಗೊಂಡ್ವಿ. ಆ್ಯಂಡ್ ಇವಾಗ ನಮ್ಮ ಅತ್ತೆಯವರೆಲ್ಲ ಬರ್ತಿದ್ದಾರೆ ಊರಿಂದ. ಮತ್ತು ಏನಂದರೆ ನಾನ್ ವೆಜ್ ಮಾಡ್ತಿರೋದ್ರಿಂದ ಸೊ ಮಟನ್ನು, ಸೊ ಬಾವಂಗೆ ಏನೇನು ಇಷ್ಟ ಮಟನ್ ಮತ್ತು ತಲೆಕಾಲು ಅಂದರೆ ಅವ್ರಿಗೆ ಸಖತ್ ಇಷ್ಟ ಆಯಿತು. ಸೊ ಅದನ್ನೆಲ್ಲ ಊರಿಂದನೇ ತರಿಸ್ತಾ ಇದ್ವಿ. ಸೊ ಈಗ ಆಲ್ರೆಡಿ ಬಂದಿದ್ದಾರೆ, ಅಪ್ಪ ಹೋಗಿ ಅವ್ರನ್ನ ಕರ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ಯಾರ್ಯಾರು ಬರ್ತಾರೆ ಅಂತ ನೀವು ನೋಡ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಗೈಸ್, ಇಲ್ಲಿ ಈ ಥರ ನಾವು ಅವ್ರಿಗೆ ಮಾಡ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಸೊ ಇವಾಗ್ಲೂ ನಮಗೆ ಏನು ಥಾಟ್ ಅಂದರೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಅವ್ರ ಮನೆ ನಮಗಿಂದ ಸ್ವಲ್ಪ ಮಾಡಿರೋ ಮೆಟ್ರೋ ಸ್ಟೇಷನ್ ಹತ್ರ ಇದ್ದಿದ್ದು. ಸೊ ಅಲ್ಲೆಲ್ಲ ಇದ್ದಾರೆ, ಅಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಜಸ್ಟ್ ಶಿಲ್ಪ ಇಲ್ಲಿ ಬಂದು ಹೋಗೋ ಥರ ಇರ್ತಿತ್ತಲ್ಲ. ಸೊ ಆ ಥರನೇ ಮೈಂಡ್ ಸೆಟ್ಟು. ಇನ್ನೂ ಅವರು ಇಲ್ಲ ಅಂತಲೇ ಅಂದ್ಕೊಳಕ್ಕಾಗೋದಿಲ್ಲ. ಅಲ್ಲಿ ತುಂಬ ಶಿಲ್ಪ ಜಾಸ್ತಿ ಅವ್ರ ಜೊತೆ ಇರ್ತಿದ್ಲಲ್ಲ. ಸೊ ಹಾಗಾಗಿ ಮೇ ಬಿ ಅವಳು ಜಾಸ್ತಿ ಪ್ರೆಸೆನ್ಸ್ ಮಿಸ್ ಆಗುತ್ತೆ. ನಮ್ಗೇನಂದ್ರೆ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಅನ್ನೋದೊಂದು ಥಾಟ್. ಬಟ್ ಇನ್ನೂ ಆ ಫ್ರೇಮ್ ನಿಮಗೆ ತೋರಿಸಿಲ್ಲ, ನಾನು ಪೂಜೆ ಟೈಮಲ್ಲಿ ತೋರಿಸ್ತೀನಿ. ಆ ಫ್ರೇಮಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಪೂಜೆ ಟೈಮಲ್ಲಿ ತೋರಿಸ್ತೀನಿ. ಯಾಕಂದರೆ ಫುಲ್ ಬ್ಯುಸಿ ಇದ್ದೀವಿ ಇವಾಗ. ನೋಡಿ ಇಲ್ಲೆಲ್ಲ ಗಲೀಜು ಹಂಗಂಗೆ ಎಲ್ಲ ಇಟ್ಬಿಟ್ಟು ಹೋಗಿದ್ದಾರೆ. ಇವಾಗ ಮತ್ತೆ ಅಂಗಡಿಗೆ ಹೋಗಿದ್ದಾರೆ. ಪಾಪ ಮಂಜು ನಮ್ಮ ಜೊತೆಲೇ ಇಟ್ಕೊಂಡು ಬೆಳಿಗ್ಗೆಯಿಂದ ಇಲ್ಲೇ ಎಲ್ಲ ಹೆಲ್ಪ್ ಮಾಡ್ತಿದ್ದಾಳೆ. ಸೊ ನೋಡೋಣ ಗೈಸ್, ಇವಾಗ ಇವಾಗ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ವಿ. ಮತ್ತೆ ಇದೆಲ್ಲ ರೆಡಿ ಆದಮೇಲೆ ಮತ್ತೆ ಇನ್ನೊಂದ್ಸಲಿ ಮನೆಗೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಸೊ ರೆಡಿ ಮಾಡಬೇಕು. ಅಲ್ಲಿವರೆಗೂ ಸ್ಟೇಟ್ ಇನ್, ಆಮೇಲೆ ಸಿಗ್ತೇನೆ ನಿಮಗೆ. ಸೊ ಗೈಸ್ ಇವಾಗ ಶಿಲ್ಪ ಚಿಕನ್ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ಅವಾಗಿಂದ ಎಲ್ಲ ಮಾಡಿ ಎಲ್ಲ ಆಯಿತು, ಮುಗೀತು. ಸೊ ಸದ್ಯಕ್ಕೆ ಏನಪ್ಪ ಅಂತ ಅಂದರೆ ಇನ್ನೊಂದು ಪಾಯಸ ಮಾಡಬೇಕು. ಅದಾದ್ಮೇಲೆ ಫುಲ್ ಅಡುಗೆ ಮುಗಿಯುತ್ತೆ ಇವಾಗ. ಆ್ಯಂಡ್ ಯಾರ್ಯಾರು ಬಂದಿದ್ದಾರೆ ಬನ್ನಿ ತೋರಿಸ್ತೀನಿ.
ಏ ಆತ ತಿನ್ನು ಸ್ವಲ್ಪ. ನಮ್ಮ ಅತ್ತೆ ಬಂದಿದ್ದಾರೆ, ನಮ್ಮ ಅತ್ತೆ ಮಾದೇವತ್ತೆ. ಮಟನ್ ಸಾರು ಮಾಡ್ತಿದ್ದೆ. ಮಟನ್ ಸಾರು ಮಾಡ್ತಿದ್ದಾರೆ ಶಿವಮ್ಮ ಅವರು. ಹೊಡಿದ ಚಪ್ಪಾಳೆ. ಇವನ್ ಟಮಟೆ. ಇವರು ಮಜ್ಜಿಗೆನ ತಿಂತಾವೆ. ನಮ್ಮ ಅತ್ತೆ, ನಮ್ಮ ನಾಗಮ್ಮ, ಸೋನು, ನಮ್ಮ ಮಾವ, ಇಲ್ಲಿ ನಮ್ಮ ಅತ್ತೆ. ಸೊ ಇವಾಗ ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಮಿಕ್ಕಿರೋರು ಬರ್ತಾವ್ರೆ. ಸೊ ಅವ್ರು ಬಂದ್ಮೇಲೆ ಅವ್ರನ್ನ ತೋರಿಸ್ತೀನಿ ನಿಮ್ಗೆ. ನಮ್ಮ ಡ್ಯಾಡಿ ಆರೋಳಿ ಮೇಲೆ ಬಂದ್ರೆ ಹತ್ರನೇ ಕಲ್ಲಿರುತ್ತೆ. ಮದ್ವೆದು ಬ್ಲಾಗ್ ನೋಡ್ತಾ ಇದಾರೆ. ಲಡ್ಡು ಲಡ್ಡು ನೋಡಿ ಹೆಂಗ್ ಆಡ್ತಾವನೆ. One hour later. ಯಾಕೆ ಇಷ್ಟ ಹಸು ಕೊಡ್ತಾವ್ರ ನಮ್ಮ ಮಮ್ಮಿ. ಯಾರು ಒಬ್ಬರು ನಿಲ್ಸ್ಕೊಬ್ರು ಕಳಿಸು. ಸುಮ್ಮನೆ ಗತಿ ಕಾಣಿಸ್ತಾರ. ಒಬ್ರು ಸೇರ್ಸ್ಕೊತೀನಿ ಅಂತ ಇದು ಅಂತ ಅವನು ಸೇರ್ಸ್ಬೇಕಂತ ಅವ್ರು. ಇವಳೇ ಇರ್ಲಿ ಅಂತ ಅವಳು ಕೆಲ್ಸಕ್ಕೆ ಹೋಗ್ಬೇಕಂತ. ಸೊ ಗೈಸ್ ಇವಾಗ ಎಲ್ಲನೂ ಎಡೆಗೆ ಇಟ್ಟಿದ್ದೀವಿ. ಆ್ಯಂಡ್ ಎಲ್ಲರೂ ಬಂದಿದ್ದಾರೆ ಕೂಡ. ಸೊ ಅಲ್ಲಿ ನಮ್ಮ ಚಂದ್ರು, ದೊಡ್ಡಮ್ಮ, ನಮ್ಮ ಮಧು ಅಕ್ಕ, ಪಲ್ಲವಿ ಅಕ್ಕ, ಸಂಗೀತ, ಸಂಧ್ಯಾ, ನಮ್ಮ ನಂದಿನಿ ಅಕ್ಕ, ಕೆಂಚು. ಸೊ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ಆಚೆ ಅವರೇ. ಸೊ ಬಾವನ್ ಫ್ರೆಂಡ್ಸ್ ಬಂದಿದ್ದಾರೆ, ಅವರೆಲ್ಲ ಆಚೆ ಇದ್ದಾರೆ. ಸೊ ಸದ್ಯಕ್ಕೆ ಇವಾಗ ಏನಮ್ಮ ಏನು ಬೇಕು? ಏನು ಬೇಕು? ಅದು ಬೇಕಾ? ತಿನ್ನವೇರು ಏನಾಯ್ತು? ಏನು ಬೇಕು? ಯಾರದು ಲಡ್ಡು? ಯಾರದು? ಅವನಿಗಲ್ಲಿ ಊಟ ಇಕ್ಕಿರೋದಕ್ಕೆ ನನಗೆ ಊಟ ಅಂತಾನೆ. ಸೊ ಇವಾಗ ಪೂಜೆ ಮಾಡ್ತಾ ಇದ್ದೀವಿ. ಲಡ್ಡು ಸ್ವೀಟು, ಕೇಕು ಮಗ್ನೆ, ಕೇಕು ನಡಿ ಬಾ, ನಡಿ ಜ್ಯೂಸ್ ಬೇಕಾ? ಆಮೇಲೆ ನಿಂಗೆ ಜ್ಯೂಸ್ ಸಾಕಾ? ಅದು ಬೇಕಾ? ಮತ್ತೆ ಅದೇ ಬೇಕಾ? ಸರಿ, ಆಮೇಲೆ ಪೂಜೆ ಆದ್ಮೇಲೆ. ಪೂಜೆ ಆದ್ಮೇಲೆ ಜ್ಯೂಸ್ ಬೇಕಂತ ಪೂಜೆ ಮಾಡ್ತಾರೆ. ಬರ್ರಿ ಇವಾಗ ಶಿಲ್ಪಕ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ಗೈಸ್, ಎಲ್ಲರೂ ಬಂದವ್ರೆ. ಅಲ್ಲಿ ಸಂತ ಭವನ್ ಫ್ರೆಂಡ್ಸು. ನೋಡಿ ಗೈಸ್ ಅವನ್ನೆಲ್ಲ. ಕರ್ಪೂರ ಉರಿತದ. ಕರ್ಪೂರ ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಎಂದು. ಆರಾಧಿಸುರ ರಾಜಿಸು ರಾಜರತ್ನನು. ಆಡಿಸಿ ನೋಡು, ಬೀಳಿಸಿ ನೋಡು, ಎಂದು ಸೋಲದು ಸೋತು
ತಲೆಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಗೈಸ್ ನೋಡಿ ಅನು ಬಂದಿದ್ದಾಳೆ. ಕ್ಯಾಮ್ರಾ ಸ್ಟಿಕ್ ಅಲ್ಲಿಗೆ ಪ್ಲಾನ್ ಎಲ್ಲದ್ರಲ್ಲೂ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿ. ಮತ್ತೆ ಅಲ್ಲಿ ಚಿನ್ನು, ಆಮೇಲೆ ಚರಣ, ಲೋಕಿ ಎಲ್ಲರೂ ಇದ್ದಾರೆ. ಸೊ ಫೈನಲ್ ಆಗಿ ಎಲ್ಲ ಆಯ್ತು ಗೈಸ್. ಇವಾಗ ಎಲ್ಲ ಊಟ ಮಾಡ್ಕೊಂಡು ಮುಗಿಸೋದು ಅಷ್ಟೇ. ಅಲ್ಲ ಇಷ್ಟು ಗಲಾಟೆ ಇದ್ರು ಕೇಳಿಸುತ್ತೆ, ಅವಾಗ ಮಾಡ್ಕೋತೀವಿ. ಅಲ್ಲ ನಿಮ್ಮ ಅವ್ರು ಬಿದ್ದಾರ ಅದಕ್ಕ ಇವಾಗ ನೋಡು ನಂದಿನಿ ನಾನು ಹತ್ಕೊಂಡೇನೆ ನೀವ್ ಹೋಗಲ್ಲ ಲೀಲಕ ಬೆಳಕು ಅಕಸ್ಮಾತ್ ಬಿದ್ಬಿಟ್ರ ಅಂತ ನನ್ನಂತ ಕರಿ ಬೆಳಕಪ್ಪ ಅದು ಚೈನ್ ಹೋಯ್ತು ನಮ್ ಮುಂದ್ಕಿದಕ್ ಬಿದ್ದನು ಅಂತ ಅನ್ಬಿಟ್ಟು ನಾನು ಹೋಗ್ಲಿಲ್ಲ. ಅದಕ್ಕಿನೇ ನಾಳೆ ಒಂದಿನ ಎಲ್ಲರೂ ಬಂದ್ರಿ ಹೆಂಗ್ ಹತ್ತದು ಹೋಗ್ಬೇಕು ಮಂಡಿ. ಅಯ್ಯೋ ಮಂಡಿ ನೋಯ್ತದಲ್ಲ ಅದ್ರ ಹೋಗ್ಬೇಕು ಅನ್ಸುತ್ತ. ಅಯ್ಯೋ ಬಿದ್ರ ಬೆಳಕ ಇದಲ್ಲೇ ಅದಕ್ಕಿಂತ ಪೈ ಬಗ್ಗೆ ಗೊತ್ತಾ ಒಂದಿನ ಏನ್ ಮಾಡ್ದ ಗೊತ್ತಾವ ಹತ್ತುತ್ತಾ ಇದೀವಿ ಬೆಂಚು ಆ ಬೆಲ್ಟ್ ಹಿಡ್ಕೊಂಡ್ತಾನೆ ಕೆಳಗಡೆ ಇದನ್ನ ಬದಲಿ ಇಲ್ಲೇ ಪೈಪ್ ಹಾಕಿರಲ್ಲ ಅದ್ರಲ್ಲಿ ಇರ್ತಾನೆ ಬಂದಿರ ಒಳ್ಳೆ ಇದಾಗದು. ನಾನು ಹಂಗೆ ಅನ್ಕನಿ ಚಂದ್ರು ಇದ್ರಲ್ಲಿ ಇಳ್ಗ ಬದ್ಲು ಅದ್ರಲ್ಲಿ ಜಾರ್ಕ ಬಂದ್ಬಿಡ್ರಿ ಒಂದ್ ಸತಿ ಆಗೆಲ್ಲ ಹಂಗೆ ಜಾರ್ತಿದ್ಮಲ್ಲ ಈಗ ಜಾರ್ಕ ನಿಂಗ್ ಕೂತ್ಕ ಬಂದಿನ ಜಾರ್ಕ ಬಂದ್ ಇಲ್ಲಿ ಇಳ್ಗಮ್ಮು ಅನ್ನಂಗ ಆಯ್ತಿತ್ತು. ಇಲ್ಲ ಅದನ್ನು ನಿಧಾನಕ್ಕೆ ಕರ್ಕೊ, ಅದು ಬೆಲ್ಟ್ ಇದಿರುತ್ತೆ. ನಾಗಮ್ಮ ಹೆಂಗ್ ಬಿದ್ದಿತ್ತು ಮಮ್ಮಿ? ಇಲ್ಲಿ ಒಬ್ಬ ನಿಂತಿರ ಗಂಟೆ ನಿಂತಾನ ಬೆಟ್ರದಲ್ಲಿ ಎದ ಬಿಸಿಲ ಬಿಟ್ಕೊ ಬಂದ ಹತ್ಬಿಟ್ಟ ನಂಗೆ ಬೇರೆ ಇವ ನಂದಿದ್ರೆ ಚೈನ್ ಹಾಕದಿದ್ದಾರೆ ಏ ಮುದೇವಿ ಕತ್ತೋ ಬೇಲ ಏನ್ ಮಾಡ್ದೆ ಇವಾಗ ನೋಡು ಅದಲ್ಲಿ ಬಾಕ ತೆಗ್ದಿರ್ತಿ ಕಿತ್ಕೊಂಡು ಎದ್ಬಿಟ್ಟು ಹೊಂಟಾಯ್ತಾರಲ್ಲ. ಆಮೇಲೆ ಫೋನ್ ಐತಿವಿ ಎಲ್ಗ ಅಕ್ಕಂಗ ಬ್ಯಾಗ್ ಒಳಕ್ ಹಾಕ್ಬಿಟ್ಟಿಗೆ ಕಿತ್ಕಿತ್ತಿ ಎದ್ಬಿಟ್ಟು ನಾವೆಲ್ಲಿ ನೋಡಮ್ಮ ಅವನ್ನ. ಯಾರು ಬರ್ತಾರ ನಿಲ್ಲವ್ರು ಇವ್ರ 3 ದಿನ ಆತಲ್ಲ ಈ ಕರಿ ನನ್ ಮಗ ಅಂತ ಬರ್ತಾನೇನಿಲ್ಲ. ನನ್ ವಾಂತಿ ವಾಂತಿ ಮಾಡ್ಲಿಲ್ವ ಈಗ ನಾನ್ ಹಂಗೆ ಅನ್ಕದಿ ಕರ್ಸಿ ಬಿನ ನೋಡ್ದಿರ್ತಿ ವಾಂತಿ ಎಲ್ಲ ನಿಂತೈತಿ ಇವ್ನ್ಗ ಸ್ಟ್ರಾಂಗ್ ಆಗ್ಬಿಟ್ಟಾನ ಅಣ್ಣ ಅನ್ಕದಿ. ಕಳ್ಳ ಮಳ್ಳ ಸುಳ್ಳ 3 ದಿನ ಸರಿಯಾಗವ್ರ ಕಳ್ಳ ಮಳ್ಳ ಸೊಳ್ಳ ಅವನೊಬ್ಬನ್ ಕರ್ಕ ಬಂದ್ಬಿಡ್ಬಾರ್ದ ಇನ್ನೊಬ್ಬ ಕರಿ ಹಾಕಿದ್ಮೇಲೆ ಗೋವಿಂದ ಎಲ್ಗೂ ಕೇಕ್ ಕಟ್ಟಿಂಗ್ ನಡೀತಾ ಇದೆ ಈಗ. ಇವತ್ತು ಬರ್ಡೇ ಆಗಿರೋದ್ರಿಂದ ಇವಾಗ ಕೇಕ್ ಯಾರ್ದು ಬರ್ಡೇ ಸೊ ಗೈಸ್ ಇವಾಗ ಎಲ್ಲ ಮುಗ್ದಾಗಿದೆ. ಮಾಡಿ ಎಲ್ಲರೂ ಮಲ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ. ಸೊ ಮೇಲೆ ಮಲ್ಕೊಳ್ಳೋಣ ಅಂದ್ರೆ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಿದ್ದೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಎಲ್ಲ ಮಡಗು ಅಂತ ಅಷ್ಟೆಲ್ಲ ಇದ್ ಮಾಡಿದ್ವಿ.